ಓಂ ಸತ್ಯಂ ಬ್ರಹ್ಮ ಸತ್ಯಂ ಪ್ರಜಾಪತಿಂ ಪ್ರಜಾಪತಿರ್ದೇವಾನ್ ತೇ ದೇವಾ ಸತ್ಯಮೇವೋಪಾಸತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನದ ಅನುಶಾಸನ ಪರ್ವದ ಭಾಗದಲ್ಲಿ ಹವ್ಯಕವ್ಯಗಳಿಗೆ ಯೋಗ್ಯರಾದಂತಹ ಬ್ರಾಹ್ಮಣರು ಯಾರನ್ನು ಕರೀಬೇಕು, ಅದರಲ್ಲಿರುವ ದೋಷಗಳು ಯಾವುವು, ಇದನ್ನೆಲ್ಲ ನಾವು ನೋಡ್ತಿದ್ದೇವೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 28ನೆಯ ಶ್ಲೋಕ, 28ನೇ ಅಧ್ಯಾಯ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 60ನೇಯದ್ದು, ವೈಷ್ಣವ ಪಾಠದಲ್ಲಿ 53ನೇ ಅಧ್ಯಾಯ, 22ನೇ ಅಧ್ಯಾಯ ಭಾರತ ದರ್ಶನದ ಪಾಠದಲ್ಲಿ ಕನ್ನಡ ಅನುವಾದದಲ್ಲಿ. ಸ್ವಸ್ತ್ಯಸ್ತು ಸತಾಂ ವಿಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತೆ ಆದಿಪರ್ವಣಿ ಏತತ್ ಸಂವರ್ಣಿತಂ ಇದಾನೀಂ ಸ್ಮರ್ಯತೆ. त्रीणि श्राद्धे प्रशस्तानि दौहित्रः कुतपः तिलाः. यस्य पुरुषस्य श्राद्धं प्रवर्तते तस्य दुहितुः पुत्रः स एव दौहित्रः, कुतपकालः, मध्याह्नकालः, एवं तिलाः. त्रीण्येतानि श्राद्धे अत्यन्तं प्रशस्तानि इति महाभारते आदिपर्वणि ययाति महाराजस्य उपाख्याने संवर्णितमस्ति. एवञ्च दौहित्रः ब्रह्मचारी चेदपि श्राद्धे निमन्त्रणमर्हति. व्रतस्थं ब्रह्मचारी व्रतस्थमपि दौहित्रं श्राद्धे यत्नेन भोजयेत् इति काचन स्मृत्युक्तिः. दौहित्रं परित्यज्य अन्यः कोऽपि ब्रह्मचारी श्राद्धे ब्राह्मणत्वेन न निमन्त्रणीयः. एष शास्त्रस्य आदेशः. अनेके बान्धवाः अन्ये तु श्राद्धे निमन्त्र्यन्ते एव. तेषां मध्ये यदि कश्चन ब्रह्मचारी अन्यो वा आगत्य भुङ्क्ते तत्र दोषः नास्ति. देवब्राह्मणस्थाने पितृब्राह्मणस्थाने वा ब्रह्मचारी कश्चन न निमन्त्रणीयः इति तु विवेकः. यदि ब्रह्मचारी श्राद्धभोजनं स्वीकरोति तस्य व्रतं ब्रह्मचारी व्रतं लुप्यते. पुनश्च गायत्री मंत्रं जप्त्वा सः प्रायश्चित्तम् अर्हति इति च स्मृतिविदाम् अभिप्रायः अपि श्रूयते. युधिष्ठिरः एवं पप्रच्छ पुनर्भीष्मं पितामहम् अनेकान्तं बहुद्वारं धर्ममाहुर्मनीषिणः. किं निमित्तं भवेदत्र तन्मे ब्रूहि पितामह. धर्मस्य द्वाराणि अनेकानि वर्तन्ते. एवञ्च हव्ये कव्ये च देवकर्मणि पितृकर्मणि च यः ब्राह्मणः कश्चित् आमन्त्रणीयः तस्य कानि लक्षणानि निरीक्ष्यन्ते. ಯಾವ ಲಕ್ಷಣಗಳಿರುವಂತಹ ವ್ಯಕ್ತಿಗಳನ್ನ ದಾನ ತಗೊಳ್ಳಿಕ್ಕೆ ಅಧಿಕಾರಿ ಅಂತ ಹೇಳಬೇಕು, ಇದನ್ನು ವಿವರಿಸಿ ಹೇಳಿ.
ಪಾತ್ರಗುಣಾನಾಂ ಅನಂತತ್ವಾತ್ ಕೇ ಗುಣಾಃ ನಿಯಮೇನ ಪಾತ್ರದಯ ನಿಮಿತ್ತಂ ತಾನೇವ ಸಂಕ್ಷೇಪೇಣ ಬ್ರೂಹೀತಿ ಪ್ರಶ್ನಾರ್ಥಃ. ನೀಲಕಂಠರ ವ್ಯಾಖ್ಯಾನ. ಪಾತ್ರದ ಗುಣಗಳು, ಪಾತ್ರಭೂತರಾದಂತಹ ಬ್ರಾಹ್ಮಣರ ಗುಣಗಳು ಅನೇಕ ಇವೆ. ಆದ್ದರಿಂದ ಯಾವ ಗುಣಗಳು ಕೆಲವು ಕನಿಷ್ಠ ಗುಣಗಳಾದರೂ ಆ ಆಮಂತ್ರಿತನಾದಂತಹ ಬ್ರಾಹ್ಮಣನಲ್ಲಿ ಇರಬೇಕಾದ್ದು ನಿರೀಕ್ಷಿತ. ಅದನ್ನು ಹೇಳು. ಭೀಷ್ಮರು ಹೇಳಿದರು, ಅಹಿಂಸಾ, ಸತ್ಯ, ಅಕ್ರೋಧ, ಆನೃಶಂಸ್ಯ. ಅಹಿಂಸಾ ಅಂತಂದ್ರೆ ವೇದೋಕ್ತವಾದ ಯಾಜ್ಞೀಯ ಹಿಂಸಾವನ್ನು ಬಿಟ್ಟರೆ ಬೇರೆ ಕಡೆ ಹಿಂಸಾ ಮಾಡದೇ ಇರೋದು. ಮತ್ತೆ ಆನೃಶಂಸ್ಯ ಅಂದ್ರೆ ದಯಾಪರತೆ, ಒಟ್ಟಾರೆ ಎಲ್ಲಾ ಭೂತಗಳ ಬಗ್ಗೆ ದಯಾ. ಜಿತೇಂದ್ರಿಯತ್ವ, ದಮ ಅಂದ್ರೆ ಜಿತೇಂದ್ರಿಯತ್ವ. ಆರ್ಜವ ಅಂದ್ರೆ ಪ್ರಾಮಾಣಿಕತನ, ಸರಳತನ. ಮನಸ, ಕಾಯೇನ, ವಾಚ ಒಂದೇ ರೀತಿಯಾಗಿರುವುದು. ಇದು ಧರ್ಮದ ನಿಶ್ಚಿತಂ ಧರ್ಮ ಲಕ್ಷಣಂ. ಎಲ್ಲಾ ಧರ್ಮಗಳಲ್ಲಿ ಅತ್ಯಗತ್ಯವಾಗಿ ಇರಬೇಕಾದ ಲಕ್ಷಣಗಳು ಅಂದ್ರೆ ಇವಿಷ್ಟು. ಇನ್ನು ಕೆಲವರು ಇಂಥವರಿದ್ದಾರೆ, ಧರ್ಮವನ್ನ ಪ್ರಶಂಸೆ ಮಾಡ್ತಾರೆ. ವೇದಿಕೆಯ ಮೇಲೆ ಕೂತು ಪಾಠ ಮಾಡುವಾಗ, ಪ್ರವಚನ ಮಾಡುವಾಗ ಜನರಿಗೆಲ್ಲರಿಗೂ ಕೂಡ ನೀವು ಹೀಗಿರಿ ಅಂತ ಆ ವೇದಿಕೆಯ ಮೇಲೆ ಕೂತು ಪ್ರವಚನ ಮಾಡ್ತಾರೆ. ಚರಂತಿ ಪೃಥ್ವೀ ಮಿಮಾಂ, ಪೃಥ್ವಿಯಲ್ಲೆಲ್ಲ ಓಡಾಡ್ತಾರೆ. ಅದರರ್ಥ ಪಾಠ ಪ್ರವಚನಕ್ಕಾಗಿ, ಧರ್ಮದ ಪ್ರಸಾರಕ್ಕಾಗಿ ಎಲ್ಲ ಕಡೆ ಓಡಾಡ್ತಾರೆ ಅವರು. ಆ ಕಡೆ ಎಲ್ಲ ಕಡೆ ಹೀಗೆ ಓಡಾಡಿ ಧರ್ಮವನ್ನು ಪ್ರಶಂಸೆ ಮಾಡ್ತಾರೆ. ಅನಾಚರಂತಹ ತದ್ಧರ್ಮಂ, ಯಾವ ಧರ್ಮವನ್ನ ಬೇರೆಯವರು ಮಾಡಬೇಕು ಅಂತ ನಿರೀಕ್ಷೆ ಇದೆ ಆ ಧರ್ಮವನ್ನ ತಾವು ಮಾತ್ರ ಎಂದು ಆಚರಿಸುವುದಿಲ್ಲ. ಸಂಕರೇ ಅಭಿರತಾಹ ಪ್ರಭೋ, ಅಂಥವರನ್ನ ಸಾಂಕರ್ಯದ ಉಳ್ಳವರು ಅಂತ ಶಾಸ್ತ್ರದಲ್ಲಿ ಟೀಕಿಸ್ತಾರೆ. ಧರ್ಮ ಸಾಂಕರ್ಯಕ್ಕೆ ಅವರು ಕಾರಣೀಭೂತರಾಗ್ತಾರೆ, ವರ್ಣ ಸಾಂಕರ್ಯಕ್ಕೂ ಕೂಡ ಕಾರಣೀಭೂತರಾಗ್ತಾರೆ. ಬ್ರಾಹ್ಮಣ, ಕ್ಷತ್ರಿಯಾದಿ ವರ್ಣಗಳೇನಿವೆ ಅವುಗಳ ಸಾಂಕರ್ಯಕ್ಕೂ ಕೂಡ ಕಾರಣೀಭೂತರಾಗ್ತಾರೆ. ಹಾಗೆ ವರ್ಣ ಸಾಂಕರ್ಯಕ್ಕೂ ಕೂಡ, ಧರ್ಮ ಸಾಂಕರ್ಯಕ್ಕೂ ಕೂಡ. ಧರ್ಮ ಯಾವುದು, ಅಧರ್ಮ ಯಾವುದು ಅಂತ ದೊಡ್ಡ ಒಂದು ಕಲಬೆರಕೆಯನ್ನ ಅವರು ಸಮಾಜದಲ್ಲಿ ಹುಟ್ಟಿಸಿ ಬಿಡ್ತಾರೆ. ಯಾಕೆಂದ್ರೆ ಸಮಾಜದಲ್ಲಿ ಧರ್ಮದ ಬಗ್ಗೆ ತಿಳುವಳಿಕೆ ಬರಬೇಕಾದದ್ದು ಅಂತಹ ಪಂಡಿತರಿಂದಲೇ ಅಥವಾ ಪಂಡಿತ ಮನ್ಯಮಾರರಿಂದಲೇ. ಅವರು ಅಧರ್ಮವನ್ನು ಧರ್ಮ ಅಂತಲೂ ಧರ್ಮವನ್ನು ಅಧರ್ಮ ಅಂತಲೂ ತಾವು ಭ್ರಮಿಸಿ ಸಮಾಜಕ್ಕೆ ಆ ಥರ ಬೋಧಿಸಿದಾಗ ಧರ್ಮದ ಸಾಂಕರ್ಯಕ್ಕೂ ಕೂಡ ಅವರು ಕಾರಣರಾಗ್ತಾರೆ. ತೇಭ್ಯೋ ಹಿರಣ್ಯಂ ರತ್ನಂ ವಾ ಗಾಮಶ್ವಂ ವಾ ದದಾತಿಯಃ ದಶವರ್ಷಾಣಿ ವಿಷ್ಠಾಂಸಃ ಭುಂಕ್ತೆ ನಿರಯ ಮಾಸ್ಥಿತಃ. ಇಂಥವರಿಗೆ ಯಾವುದೇ ದಾನ ಇತ್ಯಾದಿಗಳನ್ನು ಮಾಡತಕ್ಕದ್ದಲ್ಲ. ಏನ್ ಮಾಡಬಾರ್ದು? ಬಂಗಾರವನ್ನ, ರತ್ನವನ್ನ, ಗೋವುಗಳನ್ನ, ಅಶ್ವವನ್ನಾಗಲಿ ಯಾರು ದಾನ ಮಾಡ್ತಾರೆ ಅವನು ನರಕದಲ್ಲಿ ಬಿದ್ದು ಅಲ್ಲಿ ಅಮೇಧ್ಯವನ್ನ, ಮಲವನ್ನ ತಿಂತ ಕಾಲ ಕಳಿಬೇಕಾಗ್ತದೆ. ಇನ್ನೊಂದು ಮಾತು ಹೀಗೆ ಕೇಳಿ ಬರ್ತದೆ, ಕೃತಂ ಕರ್ಮ ಅಕೃತಂ ವಾಪಿ. ತಾನು ಅಹಿಂಸಾ ಮೊದಲಾದ ಲಕ್ಷಣಗಳನ್ನು ಅಳವಡಿಸಿಕೊಂಡಿದ್ದಾನೆ ಅಥವಾ ಇಲ್ಲ, ಏನೂ ಆಗಿರಬಹುದು. ತನ್ನಲ್ಲಿ ತಾನು ಕರ್ಮವನ್ನು ಮಾಡ್ತಾನೋ ಇಲ್ಲ ಅನ್ನೋದು ಮುಖ್ಯ ಅಲ್ಲ. ರಾಗಮೋಹೇನ ಜಲ್ಪತ, ಕೇವಲ ರಾಗ, ತನ್ನ ಬಗ್ಗೆ ರಾಗ ಮತ್ತೆ ಮೋಹ, ಬೇರೆಯವ್ರ ಬಗ್ಗೆ ದೋಷ, ಇಂಥವೆಲ್ಲ ದುರ್ಗುಣಗಳಿಂದಾಗಿ ಜಲ್ಪತಾಂ, ವ್ಯರ್ಥವಾದ ಮಾತುಗಳನ್ನು ಆಡ್ತಾ ಇದ್ದಾರೆ. ಜಲ್ಪತಾಂ ಅಂದ್ರೆ ವ್ಯರ್ಥವಾದ ಹರಟೆ ಹೊಡೆಯೋದು. ಇದು ತಾನು ಅಂತ ಗುಣಗಳನ್ನು ಇಟ್ಟುಕೊಂಡಿದ್ದೇನೆ ಅಂತ ಸಮಾಜಕ್ಕೆ ತೋರಿಸೋದು. ಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ವ್ಯರ್ಥವಾಗಿ ಕೋಟ್ ಮಾಡುವುದು. ಇಂಥದನ್ನ ಯಾರು ಮಾಡ್ತಾರೆ? ಮೇಧಾನಾಂ ಪುರಸ್ಕಾನಾಂಚ ತಥೈವ ಅಂತೆ ವ್ಯವಸಾಯಿನಾಂ. ಅಂಥವರು ಮೇದರು ಅಂದ್ರೆ ಸತ್ತ ಪ್ರಾಣಿಯ, ಸತ್ತ ಹಸು ಮೊದಲಾದ ಪ್ರಾಣಿಗಳ ಮಾಂಸವನ್ನು ತಿನ್ನುವಂಥವರು. ಪುಲಸ್ಕರು ಅಂದ್ರೆ ಬ್ರಹ್ಮದ್ವೇಷಿಗಳು. ಅಂಥವ್ರ ಕುಲದಲ್ಲಿ ಹೋಗಿ ಮುಟ್ತಾನೆ, ಹೋಗಿ ಜನಿಸ್ತಾನೆ.
ಅಂತ್ಯವಾಸಿಗಳು ಅಂತಿದೆ. ಅಲ್ಲಿ ಚಮ್ಮಾರರು ಮೊದಲಾದವರು ಕ್ಷುದ್ರವಾದ ವೃತ್ತಿಗಳನ್ನು ಮಾಡುವಂಥವ್ರು ಅವರ ಕುಲದಲ್ಲಿ ಹುಟ್ಟುತ್ತಾನೆ ಅಂತ ಅಭಿಪ್ರಾಯ. ಇವೆಲ್ಲ ಮಾತುಗಳನ್ನು ಕೇಳುವಾಗ ನಮಗೆ ಒಂದು ರೀತಿಯಾದಂತಹ ಸಮತೋಲನದ ಬುದ್ಧಿ ಇರಬೇಕು. ಮನುಷ್ಯ ಅವನ ಹೊಟ್ಟೆಪಾಡಿಗಾಗಿ ಅನೇಕ ವೃತ್ತಿಗಳನ್ನು ಮಾಡಬೇಕಾಗ್ತದೆ. ಆ ವೃತ್ತಿಗಳನ್ನು ಮಾಡುವಾಗ ತಾನು ಮಾಡುವ ವೃತ್ತಿಗೆ ಹೊಂದಿಕೊಂಡು ತಾನು ಸಮಾಜಕ್ಕೆ ಕೊಡುವಂತಹ ಸೇವೆ ಮತ್ತೆ ಸರಕು, ಗೂಡ್ಸ್ ಅಂಡ್ ಸರ್ವಿಸ್, ಇದಕ್ಕನುಸಾರವಾಗಿ ಆ ಸಮಾಜದಿಂದ ಏನನ್ನಾದರೂ ತಗೊಂಡು ಆ ಸಂಭಾವನೆಯಾಗಿ ವೇತನ ರೂಪ ತಗೊಂಡು ಪ್ರಾಮಾಣಿಕತನದಿಂದ ಯಾರು ಬದುಕ್ತಾನೆ ಅವನು ಯಾವ ವೃತ್ತಿ ಮಾಡಿದ್ರೂ ತೊಂದರೆ ಇಲ್ಲ. ಆದರೆ ಮಾಡುವಂತಹ ಯಾವುದೇ ವೃತ್ತಿ ಇದ್ರೂ ಕೂಡ ಅದೊಂದು ಧರ್ಮ ಅನ್ನುವಂಥ ಭಾವನೆ ಇದ್ದಿರಬೇಕು. ತಾನು ಮಾಡುವಂತಹ ವೃತ್ತಿ ಧರ್ಮ ಅನ್ನುವ ಭಾವನೆ ಇಲ್ಲದೇನೆ ಕೇವಲ ಹೊಟ್ಟೆ ಹೊರೆಯುವುದಕ್ಕಾಗಿ ಏನನ್ನೂ ಮಾಡಲಿಕ್ಕೆ ಹೇಸದಿರುವಂಥವ್ರು ಯಾರಿರ್ತಾರೆ ಅಂಥವ್ರು ಕುಲದಲ್ಲಿ ಹುಟ್ಟುತ್ತಾನೆ ಅಂತ ಅದರ ಕೆಲವು ತಾತ್ಪರ್ಯಗಳಾಗ್ತವೆ. ಎಲ್ಲದಕ್ಕೂ ಕೂಡ ಮೇಲ್ನೋಟಕ್ಕಿರುವಂತಹ ಅರ್ಥವೇ ಇರೋದಿಲ್ಲ. ಕೆಲವರು ಮೂರ್ಖರಾದಂತಹ ಮನುಷ್ಯರು. ಮುಂದಿನ ಶ್ಲೋಕ ಹೀಗೆ ಹೇಳ್ತದೆ: ಬ್ರಹ್ಮಚಾರಿಯಾದಂತಹ ಬ್ರಾಹ್ಮಣನಿಗೆ ಮತ್ತು ಸನ್ಯಾಸಿಯಾದಂತಹ ವೈಶ್ವದೇವನಿಗೆ, ಸನ್ಯಾಸಿಯಾದಂತಹ ಒಬ್ಬ ವ್ಯಕ್ತಿಗೆ ತಾವು ಮನೆಯಲ್ಲಿ ಅಡುಗೆ ಮಾಡಿ ನೈವೇದ್ಯ ವೈಶ್ವದೇವಾದಿಗಳನ್ನು ಮಾಡಿ ಬ್ರಹ್ಮಚಾರಿಗೆ, ಸನ್ಯಾಸಿಗೆ ಮೊದಲಾದವರಿಗೆಲ್ಲ ಆಹಾರ ಕೊಡಬೇಕು. ಕೊಡದೆ ಹೋದ್ರೆ, ಗೃಹಸ್ಥನ ಕರ್ತವ್ಯವನ್ನು ಹೀಗೆ ಸರಿಯಾಗಿ ಪಾಲನೆ ಮಾಡದೆ ಹೋದ್ರೆ ಅದು ಅಭಿಪ್ರಾಯ. ಬ್ರಹ್ಮಚಾರಿಗೆ ಮತ್ತು ಸನ್ಯಾಸಿಗೆ ಕೊಡಬೇಕಾದದ್ದು ಗೃಹಸ್ಥಂದೇ ಕರ್ತವ್ಯ. ಗೃಹಸ್ಥರಾದವರು ಮತ್ತು ವಾನಪ್ರಸ್ಥರಾದವರು ತಾವೇ ಅನ್ನ ಸಂಪಾದನೆ ಮಾಡಿ ಅದನ್ನು ಬೇಯಿಸಿ ನೈವೇದ್ಯ ವೈಶ್ವದೇವಾದಿಗಳನ್ನು ಮಾಡಿ ತಾವೇ ತಿಂತಾರೆ. ಸ್ವಂತವಾದ ಸಂಪಾದನೆ ಇಲ್ಲದವರು ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳು ಮಾತ್ರ. ಅವರಿಗೂ ಕೊಡದೆ ಹೋದ್ರೆ ಅನೇಕ ದುರ್ಜನ್ಮಗಳನ್ನು ಪಡ್ಕೋತಾರೆ ಅವರು ಅಂತ ಅದನ್ನ ಎಚ್ಚರಿಕೆ ಕೊಟ್ಟಿದ್ದಾರೆ. ಭುಂಜತೆ ಅಶುಭಾನ್. ವೈಶ್ವದೇವವನ್ನು ಕೊಡುವುದಂದ್ರೆ ವೈಶ್ವದೇವದ ಬಳಿಕ ಉಳಿದಿರುವಂತಹ ಅನ್ನವನ್ನು ಕೊಡೋದು ಅಂತ ಅದರ ತಾತ್ಪರ್ಯ ಆಗ್ತದೆ. ಯುಧಿಷ್ಠಿರ ಮುಂದಿನ ಪ್ರಶ್ನೆಯನ್ನು ಕೇಳ್ತಾನೆ: ಉತ್ತಮವಾದ ಬ್ರಹ್ಮಚರ್ಯ ಅಂದ್ರೆ ಏನು? ಧರ್ಮದ ಶ್ರೇಷ್ಠ ಲಕ್ಷಣ ಯಾವುದು? ಅತ್ಯಂತ ಶ್ರೇಷ್ಠವಾದಂತಹ ಆಚಾರ, ಒಂದು ಶೌಚ ಇದ್ಯಾವುದು? ಇದೆಲ್ಲವನ್ನು ಪಿತಾಮಹರಾದ ನೀವು ನನಗೆ ಹೇಳಬೇಕು. ಬ್ರಹ್ಮಚರ್ಯ ಪರಂತಾತ ಮಧು ಮಾಂಸಸ್ಯ ವರ್ಜನಂ. ಮದ್ಯ ಮತ್ತು ಮಾಂಸಗಳನ್ನು ಪರಿತ್ಯಾಗ ಮಾಡುವುದು ಬ್ರಹ್ಮಚರ್ಯಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಭೀಷ್ಮರು ಹೇಳ್ತಾರೆ. ಈ ಉತ್ತರ ಭಾರತದ ಪಾಠದಲ್ಲಿ, ಭಾರತ ದರ್ಶನ ಪ್ರಕಾಶನದ ಪಾಠದಲ್ಲಿ ಕೂಡ ಬ್ರಹ್ಮಚರ್ಯಾತ್ ಪರಂತಾತ ಅಂತಿದೆಯಲ್ಲ, ಈ ಪಾಠ ಸರಿಯಾದ್ದಲ್ಲ. ಮದ್ಯವನ್ನು ಮತ್ತು ಮಾಂಸವನ್ನು ಪರಿತ್ಯಾಗ ಮಾಡುವುದು ಬ್ರಹ್ಮಚರ್ಯಕ್ಕಿಂತಲೂ ಶ್ರೇಷ್ಠ ಅನ್ನುವ ಅಭಿಪ್ರಾಯ ಬಂದ್ಬಿಡ್ತದೆ. ಅದರಿಂದ ಬ್ರಹ್ಮಚರ್ಯಾತ್ ಅಂತ ಪಂಚಮಿ ವಿಭಕ್ತಿ ಇದ್ರೆ ಅದರಿಂದ ಆ ಪಾಠ ಸರಿಯಲ್ಲ. ಬ್ರಹ್ಮಚರ್ಯಂ ಪರಂತಾತ ಮಧು ಮಾಂಸಸ್ಯ ವರ್ಜನಂ. ಮದ್ಯ ಮತ್ತು ಮಾಂಸಗಳನ್ನು ಪರಿತ್ಯಾಗ ಮಾಡುವುದೇ ಶ್ರೇಷ್ಠ ಬ್ರಹ್ಮಚರ್ಯ. ಬ್ರಹ್ಮಚಾರಿಯಾಗಿರುವುದಂದ್ರೆ ಕೇವಲ ಮದುವೆ ಮಾಡಿಕೊಳ್ಳದೇ ಇರುವುದೇ ಮಾತ್ರ ಅಲ್ಲ, ಮತ್ತು ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮ ಅಂದ್ರೆ ವೇದಗಳನ್ನು ಅಧ್ಯಯನ ಮಾಡ್ತಾ ಗೃಹಸ್ಥಾಶ್ರಮವನ್ನು ಪ್ರವೇಶಿಸುವುದಕ್ಕಿಂತ ಮುಂಚೆ ಗುರುವಿನ ಆಶ್ರಮದಲ್ಲಿ ಏನಿರ್ತಾನೆ ಅದೇ ಬ್ರಹ್ಮಚರ್ಯ ಅಲ್ಲ. ಯಾವ ಆಶ್ರಮದಲ್ಲಿ ಆದರೂ ಇಲ್ಲಿ ಮದ್ಯವನ್ನು ಪರಿತ್ಯಾಗ ಮಾಡಬೇಕು ಮತ್ತು ಮಾಂಸವನ್ನು ಕೂಡ ಆಯಾ ಪರಿಸ್ಥಿತಿಗೆ ತಕ್ಕಂತೆ ವರ್ಜನೆ ಮಾಡಬೇಕು. ವೇದೋಕ್ತವಾದ ಯಜ್ಞಾದಿಗಳನ್ನು ಮಾಡಿ ಅದರ ಅಂಗಭೂತವಾಗಿ ಮಾಂಸವನ್ನು ಸ್ವೀಕಾರ ಮಾಡುವುದು ಬೇರೆ. ಜಿಹ್ವಾ ಚಾಪಲ್ಯಕ್ಕಾಗಿ ಮಾಂಸವನ್ನು ಸ್ವೀಕಾರ ಮಾಡುವುದು ತಪ್ಪು. ಮತ್ತೆ ಮದ್ಯವನ್ನಂತೂ ಯಾವ ಕಾಲಕ್ಕೂ ಬ್ರಾಹ್ಮಣನಿಗೆ ನಿಷೇಧವನ್ನೇ ಮಾಡಿದ್ದಾರೆ. ವ್ಯವಾಯಜ್ಞೆ ಮದ್ಯಂತೂ ಸೋಮಾತ್ಮಕತೆ ಏಷ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ. ಕ್ಷತ್ರಿಯಾದೇರ್ ನವಿಪ್ರಾಣ ವಿಪ್ರೋ ದೋಷೇಣ ಲಿಪ್ಯತೆ. ಮಾಂಸದ ಆಹಾರ ವ್ಯವಾಯೋ ಹರಿಪೂಜನಂ ವ್ಯವಾಯಾಮಿಷ ಮಧ್ಯಾಹ್ನೆ ಹರೇ ಪೂಜಾರ್ಥಮೇವತ್ತು. ಇದು ಭಾಗವತ ತಾತ್ಪರ್ಯದ ಮಾತು. ವ್ಯವಾಯ ಅಂದ್ರೆ ಮೈಥುನ, ಆಮಿಷ ಅಂದ್ರೆ ಮಾಂಸ, ಮದ್ಯ ಇವೆಲ್ಲವೂ ಕೂಡ ಹರೇ ಪೂಜಾರ್ಥಮೇವ, ಭಗವಂತನ ಪೂಜೆಗಾಗಿ ಇವನು ಸ್ವೀಕಾರ ಮಾಡಬೇಕು.
ಈ ಮೂರನ್ನು ಯಾರು ಸ್ವೀಕಾರ ಮಾಡಬೇಕು, ಯಾರಿಗಿದು ಉಚಿತ ಅಂದ್ರೆ ವ್ಯವಾಯವನ್ನ ಮೈಥುನವನ್ನ ಹರಿಪೂಜಾ ಅಂತ ಮಾಡಬೇಕು ಅಂತಂದ್ರೆ ಅದನ್ನು ಬ್ರಹ್ಮಚಾರಿ ಮಾಡಬೇಕು ಅಂತ ಅರ್ಥ ಅಲ್ಲ, ಸನ್ಯಾಸಿ ಮಾಡಬೇಕು ಅಂತ ಅರ್ಥ ಅಲ್ಲ, ಗೃಹಸ್ಥನಾದವನು ಮಾಡಬೇಕು ಅಂತ ಅರ್ಥ. ಮಾಂಸಾಹಾರವನ್ನು ಕೂಡ ದೈವೇ ಪಿತ್ತೇ ತಥಾ ಕರ್ಮಣಿ ಹರಿಪೂಜಾರ್ಥಂ, ಅಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಈ ಮಾತಿದೆ. ಶ್ರಾದ್ದ ಮಾಡುವಾಗ ಮತ್ತೆ ಯಜ್ಞಾದಿಗಳನ್ನು ಮಾಡುವಾಗ ಆ ಮಾಂಸಾಹಾರವನ್ನು ಸ್ವೀಕಾರ ಮಾಡಬೇಕು ಭಗವಂತನ ಪೂಜಾ ರೂಪವಾಗಿ. ಮದ್ಯವನ್ನು ಯಾರು ಸ್ವೀಕಾರ ಮಾಡಬೇಕು ಅಂದ್ರೆ ಕ್ಷತ್ರಿಯಾದೇಹ, ಕೇವಲ ಕ್ಷತ್ರಿಯರಿಗೆ ಮಾತ್ರ. ಅದು ಸೋಮರಸ ಅದು ಎಂಬ ಭಾವನೆಯಿಂದ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡುವಾಗ ಸೋಮ ಎಂಬ ಲತೆಯನ್ನು ಹಿಂಡಿ ಅದರ ರಸವನ್ನು ತೆಗೆದು ಏನು ಯಜ್ಞ ಮಾಡ್ತಾರಲ್ಲ, ಆ ಥರ ಈ ವಾಮದೇವ ಯಜ್ಞ, ವ್ಯವಾಯ ಯಜ್ಞ ಅಂತ ಅನ್ನೋದು ಮೈಥುನ ಅನ್ನೋದೊಂದು ಯಜ್ಞ, ಭಗವಂತನ ಪೂಜಾರೂಪವಾಗಿರ್ತಕ್ಕಂಥ ಒಂದು ಯಜ್ಞ. ಅದರಲ್ಲಿ ಸೋಮರಸ ಯಾವುದು ಅಂದ್ರೆ ಮದ್ಯ. ವ್ಯವಾಯ ಯಜ್ಞ ಮದ್ಯಂತೂ ಸೋಮಾತ್ಮಕತೆ ಏಷ್ಯತೆ. ಆವಾಗ ಮಾತ್ರ ಆ ಕ್ಷತ್ರಿಯ ವೈಶ್ಯ ಶೂದ್ರ ಮೊದಲಾದವರು ಮದ್ಯವನ್ನು ಸ್ವೀಕಾರ ಮಾಡಬಹುದು. ಅದು ಬಿಟ್ಟು ಜಿಹ್ವಾ ಚಾಪಲ್ಯಕ್ಕಾಗಿ ಅವರು ಸ್ವೀಕಾರ ಮಾಡಬಾರ್ದು. ಇನ್ನು ವಿಪ್ರರಿಗಂತೂ ಯಾವ ಕಾಲಕ್ಕೂ ಕೂಡ ಮದ್ಯದ ಸೇವನೆ ಉಚಿತ ಅಲ್ವೇ ಅಲ್ಲ. ವಿಪ್ರೋ ದೋಷೇಣ ಲಿಪ್ಯತೆ ಅಂತ ಭಾಗವತ ತಾತ್ಪರ್ಯ. ಆದ್ರಿಂದ ಮದ್ಯ ಮಾಂಸಗಳ ಮೇಲಿನ ಒಂದು ನಿಯಂತ್ರಣ, ಮದ್ಯವನ್ನು ಪೂರ್ಣವಾಗಿ ಬಿಡುವುದು ಬ್ರಾಹ್ಮಣರು. ಮಾಂಸವನ್ನ ಯಾರು ಯಾವ ಕಾಲದಲ್ಲಿ ತಗೊಳ್ಬೇಕು, ಕಲಿಯುಗದಲ್ಲಿ ತಗೊಳ್ಳೇಬಾರದು ಅಂತ ನಿಯಮಗಳಿವೆ. ಇದು ಎಲ್ಲವನ್ನೂ ನಿಯಮಗಳನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಆ ಮಧುಮಾಂಸಸ್ಯ ವರ್ಜನೆ ಏನಿದೆಯಲ್ಲ, ಇದಕ್ಕೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಇದು ಉತ್ತಮವಾದಂತಹ ಪಾಠ. ಬ್ರಹ್ಮಚರ್ಯಾತ್ ಪರಂ ನಾಸ್ತಿ. ಮದ್ಯಮಾಂಸಗಳ ವರ್ಜನೆ ಬ್ರಹ್ಮಚರ್ಯಕ್ಕಿಂತ ಶ್ರೇಷ್ಠವಾದದ್ದು ಅಂದ್ರೆ ವಿಷಯ ಸರಿ ಇರಬಹುದು. ಯುಧಿಷ್ಠಿರ ಕೇಳಿದ ಪ್ರಶ್ನೆ ಕಿಂ ಪರಂ ಬ್ರಹ್ಮಚರ್ಯಂ, ಶ್ರೇಷ್ಠ ಬ್ರಹ್ಮಚರ್ಯ ಯಾವುದು ಅಂತ. ಆಗ ಈ ಅರ್ಥ ಸರಿಯಾಗೋದಿಲ್ಲ. ಅದು ಶ್ರೇಷ್ಠ ಬ್ರಹ್ಮಚರ್ಯ ಅಂದ್ರೆ ಮಧುಮಾಂಸಗಳ ವರ್ಜನವೇ ಶ್ರೇಷ್ಠ ಬ್ರಹ್ಮಚರ್ಯ ಅಂತ ಅಭಿಪ್ರಾಯವೇ ಯುಕ್ತವಾಗ್ತದೆ. ಶ್ರೇಷ್ಠ ಧರ್ಮ ಅಂದ್ರೆ ಯಾವುದು? ಮರ್ಯಾದಾಯಾಮ್ ಸ್ಥಿತೋ ಧರ್ಮ. ವೇದೋಕ್ತವಾದ ಚೌಕಟ್ಟಿನಲ್ಲಿ ಇರುವಂಥದ್ದೇ ಶ್ರೇಷ್ಠವಾದ ಧರ್ಮ. ಶೌಚ ಅಂದ್ರೆ ಶುದ್ಧಿ. ಯಾವ ಸ್ನಾನ? ಮಣ್ಣು ಹಚ್ಕೊಂಡು ಸ್ನಾನ ಮಾಡುವುದಿದೆ, ಸೂರ್ಯನ ಕಿರಣಗಳಿಂದ ಸ್ನಾನ ಮಾಡುವುದಿದೆ, ಮಂತ್ರ ಶೌಚ ಇದೆ. ಎಲ್ಲದರಲ್ಲೂ ಅತ್ಯಂತ ಶ್ರೇಷ್ಠವಾದ ಶೌಚ ಯಾವುದು ಅಂದ್ರೆ ಮನಸ್ಸು ಮತ್ತು ಇಂದ್ರಿಯಗಳ ಸಂಯಮ. ಅದೇ ದೊಡ್ಡ ಒಂದು ಶೌಚ. ಯುಧಿಷ್ಠಿರ ಮತ್ತೆ ಪ್ರಶ್ನೆ ಕೇಳಿದ, ಕಸ್ಮಿನ್ ಕಾಲೇ ಚರೇತ್ ಧರ್ಮಂ. ಬ್ರಹ್ಮಚರ್ಯ ನಾವು ಯಾವ ಕಾಲದಲ್ಲಿ ಧರ್ಮವನ್ನು ಆಚರಿಸಬೇಕು, ಅರ್ಥವನ್ನು ಯಾವ ಕಾಲದಲ್ಲಿ ಆಚರಿಸಬೇಕು? ಕಸ್ಮಿನ್ ಕಾಲೇ ಸುಖೀ ಚ ಸ್ಯಾತ್ ತನ್ನೇ ಬ್ರೂಹಿ ಪಿತಾಮಹ. ಕಾಮವನ್ನು ಯಾವಾಗ ಆಚರಿಸಬೇಕು? ಧರ್ಮ ಅರ್ಥ ಕಾಮ ಹೀಗೆ ಬಂತು. ಸುಖಿ ಯಾವಾಗ ಆಗಬೇಕು ಅಂದ್ರೆ ಕಾಮವನ್ನು ಯಾವಾಗ ಮಾಡಬೇಕು ಅಂತ ಕೇಳಿದಂತೆನೆ ಅದಕ್ಕೆ ಆ ಭೀಷ್ಮರು ಅರ್ಥ ಹೇಳಿದ್ರು. ಕಲ್ಯಂ ಅರ್ಥಂ ನಿಷೇವೇತ. ದಿವಸದ ಪೂರ್ವಾಹ್ನದಲ್ಲಿ ಧನ ಗಳಿಸ್ಬೇಕಂತ ಮನುಷ್ಯ. ಅದು ತಥೋ ಧರ್ಮಂ ಅನಂತರಂ. ಈ ಅರ್ಥದ ಪ್ರಾಪ್ತಿಗಾಗಿ ನಾವು ಮಾಡುವ ಪ್ರಯತ್ನದ ಬಳಿಕ ಮುಂದೆ ಧರ್ಮವನ್ನ ಆಚರಿಸಬೇಕು. ಪಶ್ಚಾತ್ ಕಾಮಂ ನಿಷೇವೇತ. ಸಾಯಂಕಾಲ ರಾತ್ರಿ ಕಾಲದಲ್ಲಿ, ಪಶ್ಚಾತ್ ಅಂದ್ರೆ ಸಾಯಂಕಾಲ ಅಂತ ಅರ್ಥ, ಆ ಕಾಲದಲ್ಲಿ ಕಾಮವನ್ನ ಸ್ವೀಕಾರ ಮಾಡಬೇಕು. ನಚ ಗಚ್ಚೇತ್ ಪ್ರಸಂಗಿತಾಂ. ಆದ್ರೆ ಕಾಮಾದಿಗಳಲ್ಲಿ ತೀವ್ರವಾದಂತಹ ಲೋಲುಪತೆ ಇರಬಾರದು ಅಂತ ಅದರ ತಾತ್ಪರ್ಯ. ಇದರ ತಾತ್ಪರ್ಯ ಹೀಗಾಗ್ತದೆ. ಪೂರ್ವಾಹ್ನದಲ್ಲಿ ಧನವನ್ನು ಗಳಿಸಬೇಕು ಅಂತ ಬಂತಲ್ಲ, ಹಾಗಾಗಿ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಮಧ್ಯಾಹ್ನ 11-12 ಗಂಟೆವರೆಗೆ ಧನವನ್ನೇ ಗಳಿಸ್ತಾ ಇರಬೇಕು, ಅದಕ್ಕಾಗಿ ಪ್ರಯತ್ನ ಮಾಡಬೇಕು ಅಂತ ಅಭಿಪ್ರಾಯ ಅಲ್ಲ. ಈ ಮಾತು ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೀಗೆ 4 ವರ್ಣದವರೇನಿದ್ದಾರೆ ಅವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅದು ಅನ್ವಿತ ಆಗ್ತದೆ. ಬ್ರಾಹ್ಮಣನಾದವನು ಬ್ರಾಹ್ಮ ಮುಹೂರ್ತದಲ್ಲಿ ಹೇಳಬೇಕು, ಎದ್ದು ಸ್ವಲ್ಪ ಧರ್ಮಾಚರಣೆಯನ್ನು ಮಾಡಬೇಕು ಮೊದಲು, ಮುಂದೆ ಅರ್ಥಕ್ಕಾಗಿ ಪ್ರಯತ್ನ ಪಡಬೇಕು. ಅವನು ಮಾಡುವಂತಹ ಒಂದು ಉದ್ಯೋಗ, ಪಾಠವೋ ಪ್ರವಚನವೋ ಪೌರೋಹಿತ್ಯವೋ ಮೊದಲಾದದ್ದಿರ್ತದಲ್ಲ, ಅದಕ್ಕಾಗಿ ಅವನು ಒಂದಿಷ್ಟು ಪ್ರಯತ್ನ ಪಡ್ತಾನೆ ಅಂತ ಅರ್ಥ. ಅರ್ಥಂ ನಿಷೇವೇತ ಅಂದ್ರೆ ಅದು. ಅದಕ್ಕಾಗಿಯೇ ಬೆಳಗಿನ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಒಂದು ಬಾರಿ ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡಿ ಮುಗಿಸಿ ನಿರ್ಮಾಲ್ಯ ವಿಸರ್ಜನದವರೆಗೆ ದೇವರ ಪೂಜೆಯನ್ನು ಕೂಡ ಮುಗಿಸಬೇಕು ಅಂತಲೂ ಒಂದು ಸಂಪ್ರದಾಯ ಇದೆ.
ಮುಂದೆ ಅರ್ಥ ಸಂಪಾದನೆಗಾಗಿ ಬೇರೆ ಬೇರೆ ಪ್ರಯತ್ನಗಳನ್ನೆಲ್ಲ ಮಾಡಿ ತಥೋ ಧರ್ಮಂ, ಮಧ್ಯಾಹ್ನ ಕಾಲದಲ್ಲಿ ಮನೆಗೆ ಬಂದು ಮತ್ತೆ ಸ್ನಾನಾದಿಗಳನ್ನು ಮಾಡಿ ಧರ್ಮಾಚರಣೆಯನ್ನು ಮಾಡಬೇಕು. ಆವಾಗ ಮಾಡುವುದೇ ಮುಖ್ಯವಾದಂತಹ ಮಾಧ್ಯಾಹ್ನಿಕ ಸಂಧ್ಯಾ, ದೇವರ ಪೂಜೆ, ವೈಶ್ವದೇವ, ಬಲಿಹರಣ ಇವೆಲ್ಲ ಆವಾಗ ಮುಖ್ಯವಾಗಿ ಮಾಡಬೇಕಾಗ್ತದೆ, ಭೋಜನ ಮೊದಲಾದವುಗಳು. ಆದ್ರಿಂದ ಮಧ್ಯಾಹ್ನ ಕಾಲದಲ್ಲಿ ಧರ್ಮಾಚರಣೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ವಿಶ್ರಾಂತಿ ಸ್ವೀಕಾರ ಮಾಡ್ತಾನೆ. ಪಶ್ಚಾತ್ ಕಾಮಂ ನಿಷೇವೇತ, ಅಂದ್ರೆ ಸಾಯಂಕಾಲ ಹೊತ್ತು ಕಾಮ ಅನುಭವಿಸಬೇಕು ಅಂತಲೂ ಅರ್ಥ ಅಲ್ಲಲ್ಲ. ಯಾಕೆಂದ್ರೆ ಸಾಯಂಕಾಲದ ಹೊತ್ತು ಈ ಸುಖ ಪಡುವಂತಹ ಪ್ರವೃತ್ತಿ ಇತ್ಯಾದಿಗಳು ನಿಷಿದ್ಧವಾಗಿವೆ. ರಾತ್ರಿ ಕಾಲದಲ್ಲೇ ಸುಖ ಪಡಬೇಕು. ನಚ ಗಚ್ಚೇತ್ ಪ್ರಸಂಗಿತಾಂ, ತೀವ್ರ ವ್ಯಸನವನ್ನು ಅಂಟಿಸಿಕೊಳ್ಳಬಾರದು. ಜ್ಞಾನಿಗಳಾದ ಬ್ರಾಹ್ಮಣರನ್ನು ಸನ್ಮಾನಿಸಬೇಕು. ಗುರು ಹಿರಿಯರ ಸೇವಾದಲ್ಲಿ ಆಸಕ್ತಿ ತೋರಿಸಬೇಕು. ಸರ್ವಭೂತಾನುಲೋಮಶ್ಚ, ಎಲ್ಲಾ ಪ್ರಾಣಿಗಳಿಗೂ ಅನುಕೂಲನಾಗಿರಬೇಕು. ಯಾವ್ಯಾವ ಪ್ರಾಣಿಗಳನ್ನು ಹೇಗೆ ಗೌರವಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಚಿತ್ತದ ಧೋರಣೆ ಇರಬೇಕು. ಮೃದುಶೀಲ, ಮೃದು ಸ್ವಭಾವದವನಾಗಿ, ಪ್ರಿಯಂಬುಧ, ಪ್ರಿಯವಾದ ಮಾತನಾಡುವಂಥವನು ಆಗಿರಬೇಕು. ಇಲ್ಲಿ ಕೆಲವು ಬ್ರಹ್ಮಹತ್ಯೆಗೆ ಸಮಾನವಾದಂತಹ ದೋಷಗಳನ್ನು ಹೇಳ್ತಾರೆ. ಅಧಿಕಾರೇ ಯದನೃತಂ, ತನಗೊಂದು ಅಧಿಕಾರ ಇದೆ, ಅಧಿಕಾರ ಕೈಗೆ ಬಂದಿದೆ, ತಾನು ಸಮಾಜಕ್ಕೆ, ಒಟ್ಟಾರೆ ರಾಜ್ಯಕ್ಕೆ ಹೇಗೆ ವರ್ತಿಸಬೇಕು ಅನ್ನೋದನ್ನು ಬಿಟ್ಟು ಸತ್ಯಕ್ಕೆ ವಿರುದ್ಧವಾಗಿ ವರ್ತಿಸುವುದು, ತನ್ನ ವೃತ್ತಿಯ ನಿಯಮಗಳಿಗೆ ವಿರುದ್ಧವಾಗಿ, ತನ್ನ ಪ್ರೊಫೆಷನ್ನಿನ ಎಥಿಕ್ಸ್ಗೆ ವಿರುದ್ಧವಾಗಿ ವರ್ತಿಸುವುದು, ಇದು ಅಧಿಕಾರೇ ಅನೃತ. ರಾಜಸು ಪೈಶುನಂ, ರಾಜರ ಮುಂದೆ ಹೋಗಿ ಮತ್ತೊಬ್ಬರ ಬಗ್ಗೆ ಸುಳ್ಳು ಚಾಡಿ ಹೇಳುವುದು, ಅಧಿಕಾರಸ್ಥರ ಎದುರಿಗೆ ಹೋಗಿ ನಮಗೆ ಬೇಡಾದವ್ರ ಬಗ್ಗೆ ಚಾಡಿ ಹೇಳುವುದು. ಗುರೋಶ್ಚ ಅಲೀಕ ಕಾರಣಂ, ಗುರುವಿನ ವಿಷಯದಲ್ಲಿಯೂ ಕೂಡ ಕೆಟ್ಟ ಮಾತುಗಳನ್ನು ಆಡುವುದು. ಇದೆಲ್ಲವೂ ತುಲ್ಯಂ ತದ್ ಹತ್ಯೆಯ, ಬ್ರಹ್ಮಹತ್ಯೆಗೆ ಸಮಾನವಾದದ್ದು. ರಾಜರನ್ನು ಯಾವತ್ತೂ ಪ್ರಹರಿಸಬಾರದು. ರಾಜ ಅಂದ್ರೆ ದೇವತೆಗಳ ಸನ್ನಿಧಾನ ಇರುವಂತಹ ವ್ಯಕ್ತಿ ಅವನು. ಗೋವನ್ನ ಹೊಡೆಯಬಾರದು. ಇದೆಲ್ಲವೂ ಕೂಡ ಭ್ರೂಣ ಹತ್ಯೆಗೆ ಸಮಾನವಾದದ್ದು. ಭ್ರೂಣ ಹತ್ಯಾ ಸಮಂ ಚೇತತ್ ಉಭಯಂ ಯಹ ನಿಷೇವತೆ. ಅಗ್ನಿಯನ್ನು ಪರಿತ್ಯಾಗ ಮಾಡಬಾರದು. ಔಪಾಸನ, ಅಗ್ನಿಹೋತ್ರ ಮೊದಲಾದದ್ದು ಏನಿರ್ತದೆ, ಬ್ರಹ್ಮಚಾರಿ ಆದವನು ಏನ್ ಮಾಡಬೇಕು, ಗೃಹಸ್ಥ ಏನ್ ಮಾಡಬೇಕು ಅಂತ ಕರ್ತವ್ಯಗಳೇನಿವೆ, ಅವು ಯಾವ ಕರ್ತವ್ಯವನ್ನು ಯಾವತ್ತೂ ಕೂಡ ಬಿಡಬಾರದು ಅಂತ ಅದರ ತಾತ್ಪರ್ಯ. ನಚ ವೇದಾನ್ ಪರಿತ್ಯಜೇತ್, ವೇದಗಳನ್ನು ಯಾವತ್ತೂ ಪರಿತ್ಯಾಗ ಮಾಡಬಾರದು. ನಚ ಬ್ರಾಹ್ಮಣ ಆಕ್ರೋಶೇತ್, ಬ್ರಾಹ್ಮಣರನ್ನ, ಜ್ಞಾನಿಗಳಾದವರನ್ನು ನಿಂದಿಸಬಾರದು. ಯಾಕಂದ್ರೆ ಅಗ್ನಿತ್ಯಾಗ, ವೇದಾಭ್ಯಾಸ ತ್ಯಾಗ ಮತ್ತು ಜ್ಞಾನಿಯಾದಂತಹ ಬ್ರಾಹ್ಮಣನ ನಿಂದೆ ಇವೆಲ್ಲವೂ ಕೂಡ ಸಮಂ ತದ್ ಬ್ರಹ್ಮ ಹತ್ಯೆಯ, ಇದು ಕೂಡ ಬ್ರಹ್ಮಹತ್ಯೆಗೆ ಸಮಾನವಾದದ್ದು. ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಅಂತ ಅರ್ಥ, ವೇದ ಅಂತನೂ ಅರ್ಥ. ಅದೆಲ್ಲವನ್ನು ಹೀಗೆ ಪರಿತ್ಯಾಗ ಮಾಡಿ ಮನುಷ್ಯ ಭ್ರಷ್ಟನಾಗ್ತಾನೆ ಅಂತ ಅದರ ಅಭಿಪ್ರಾಯ. ಯುಧಿಷ್ಠಿರ ಕೇಳಿದ, ಕೀದೃಶಾಹ ಸಾಧವೋ ವಿಪ್ರಾಹ, ಎಂಥ ಬ್ರಾಹ್ಮಣರನ್ನು ಶ್ರೇಷ್ಠ ಬ್ರಾಹ್ಮಣರು ಅಂತ ಹೇಳಬೇಕು, ಯಾರಿಗೆ ಕೊಟ್ಟ ದಾನ ಮಹಾಫಲ ಆದೀತು. ಕೀದೃಶಾನಾಂಚ ಭೋಕ್ತವ್ಯಂ, ಎಂಥವರಿಗೆ ನಾವು ಭೋಜನ ಮಾಡಿಸಬೇಕು, ಕರೆದು ಭೋಜನ ಮಾಡಿಸಬೇಕು ಅಂತ ಒಂದು ಆಲೋಚನೆ ನಮ್ಮಲ್ಲಿದ್ರೆ ಎಂಥವರಿಗೆ ನಾವು ಭೋಜನ ಮಾಡಿಸಬೇಕು. ತನ್ಮೇ ಬ್ರೂಹಿ ಪಿತಾಮಹ. ಅದಕ್ಕೆ ಭೀಷ್ಮರು ಉತ್ತರ ಹೇಳಿದರು, ಕೋಪವಿಲ್ಲದವರು, ಅಕ್ರೋಧನರು, ಧರ್ಮಪರರು, ಸತ್ಯನಿತ್ಯರು, ಯಾವತ್ತು ಸತ್ಯವನ್ನೇ ಹೇಳುವಂಥವರು, ಸತ್ಯ ಶಬ್ದ ವಾಚ್ಯನಾದ ಪರಮಾತ್ಮನನ್ನು ಉಪಾಸಿಸುವಂಥವರು, ಇಂದ್ರಿಯ ನಿಗ್ರಹವನ್ನು ಕೈಬಿಡದವರು, ಅವರೇ ಸಾಧುಗಳು, ವಿಪ್ರರು. ಅವರಿಗೆ ಕೊಟ್ಟದ್ದೇ ಮಹಾಫಲ. ಅಮಾನಿಣ, ಯಾವುದೇ ದುರಭಿಮಾನವಿಲ್ಲದವರು, ಸರ್ವಸಹಾಹ, ಅತ್ಯಂತ ತಾಳ್ಮೆ ಇರುವಂಥವರು, ದೃಢಾರ್ಥ, ದೃಢವಾದ ನಿಶ್ಚಯವನ್ನು ಮಾಡುವಂಥವರು, ಯಾವುದನ್ನ ಕೈಗೊಂಡಿದ್ದಾರೋ ಅದನ್ನ ದಡ ಮುಟ್ಟಿಸುವವರು, ಜಿತೇಂದ್ರಿಯರು, ಸರ್ವಭೂತ ಹಿತರು, ಮೈತ್ರರು, ಎಲ್ಲಾ ಪ್ರಾಣಿ, ಎಲ್ಲಾ ಜೀವಗಳ ಬಗ್ಗೆಯೂ ಕೂಡ ಮೈತ್ರಿಯನ್ನು ತೋರಿಸುವಂಥವ್ರು. ಅವ್ರಿಗೆ ಕೊಟ್ಟದ್ದು ಮಹಾಫಲ ಆಗಿರ್ತದೆ. ಇದೊಂದು ಸಂಗತಿಯನ್ನ
ನಾವು ಗಮನಿಸಬೇಕು. ಹಿಂದೆ ಅನೇಕ ಬಾರಿ ಕೂಡ ನೋಡಿದ್ದೇವೆ, ಅದೇನು ಹೊಸದ ಇರ್ಲಿಕ್ಕಿಲ್ಲ. ವರ್ಣಾಶ್ರಮಗಳನ್ನ ಕಟ್ಟುನಿಟ್ಟಾಗಿ ಆಚರಿಸ್ತಾ ಇದ್ದಂತಹ ಸಮಾಜದಲ್ಲಿಯೂ ಕೂಡ ಈ ಒಬ್ಬ ಹವ್ಯ ಕವ್ಯ ಮೊದಲಾದವುಗಳಿಗೆ ಕರಿಬೇಕಾದಂತಹ ಬ್ರಾಹ್ಮಣ ಅವನು ವರ್ಣಾಶ್ರಮ ಆಚಾರದಲ್ಲಿ ನಿಷ್ಠನಾಗಿರಬೇಕು ಅಂತ ನಿರೀಕ್ಷೆ ಇತ್ತು. ಯಜಮಾನರಾದವರು ಅಂಥ ಧರ್ಮಗಳನ್ನು ಆಚರಿಸ್ತಾ ಇದ್ರು. ಮನೆಗೆ ಬರುವಂತಹ ಬ್ರಾಹ್ಮಣರು ಕೂಡ ಅದನ್ನೆಲ್ಲ ಆಚರಿಸ್ತಾ ಇದ್ರು. ಅಂಥ ಒಂದು ಪ್ರಸಂಗದಲ್ಲಿಯೂ ಕೂಡ ಸರ್ವಭೂತ ಹಿತರಾದವರು ಮೈತ್ರರಾದವರು ಯಾರಿದ್ದಾರೆ ಅವರಿಗೆ ಕೊಟ್ಟದ್ದೇ ಮಹಾಫಲ ಅಂತ ಒಂದು ಘೋಷಣೆ ಇದೆಯಲ್ಲ, ಬಹಳ ಅದ್ಭುತವಾದದ್ದು. ವರ್ಣ ಧರ್ಮಗಳನ್ನು ಆಚರಿಸ್ತಾ ಇದ್ದೇವೆ, ನಮ್ಮ ಜಾತಿಗೆ ಸಂಬಂಧಪಟ್ಟ ಧರ್ಮಗಳನ್ನು ನಾವು ಕೈ ಬಿಟ್ಟಿಲ್ಲ ಅಂತ ಹೇಳಿಕೊಂಡೇ ನಾವು ಬೇರೆ ಪ್ರಾಣಿಗಳಿಗೆ ಅಹಿತವಾಗಿ ವರ್ತಿಸಬಾರದು, ಮತ್ತೆ ಮೈತ್ರಿಯನ್ನು ಕೈ ಬಿಡಬಾರದು. ಎಲ್ಲಾ ಪ್ರಾಣಿಗಳ ಜೊತೆ ಅತ್ಯಂತ ಹಿತವಾಗಿ ವರ್ತಿಸಬೇಕು, ಮೈತ್ರಿಯನ್ನು ಕೂಡ ಕೈ ಬಿಡಬಾರದು. ಅದು ತಾತ್ಪರ್ಯ ಆಗ್ತದೆ. ಸರ್ವಭೂತ ಹಿತಾಹ ಮೈತ್ರಾಹ, ಇದು ಬ್ರಾಹ್ಮಣನ ಅತ್ಯಂತ ಮೂಲಭೂತವಾದಂತಹ ಲಕ್ಷಣ ಅಂತ ಅಭಿಪ್ರಾಯ. ದತ್ತಂ ತೇಭ್ಯೋ ದತ್ತಂ ಮಹಾಫಲಂ, ಅವರಿಗೆ ಕೊಟ್ಟದ್ದೇ ಅದೊಂದು ಮಹಾಫಲ, ಅತ್ಯಂತ ದೊಡ್ಡ ಫಲವುಳ್ಳಂಥದ್ದು. ಅಲುಬ್ಧಾ ಶುಚಯ ವೈದ್ಯಾ ಶ್ರೀಮಂತ ಸತ್ಯವಾದಿನಃ ಸ್ವಕರ್ಮನಿರತ ಯೇಚ ತೇಭ್ಯ ದತ್ತಂ ಮಹಾಫಲಂ. ಲೋಭಿಗಳಲ್ಲ, ಶುಚಿಗಳಾಗಿದ್ದಾರೆ, ಅಂತರ್ಬಾಹ್ಯ ಶೌಚವನ್ನು ಪಾಲಿಸಿದ್ದಾರೆ, ವಿದ್ವಾಂಸರಾಗಿದ್ದಾರೆ, ಲಜ್ಜಾಶೀಲರಾಗಿದ್ದಾರೆ. ಶ್ರೀಮಂತ ಅಂದ್ರೆ ಹರಿ ಅಂದ್ರೆ ಲಜ್ಜಾ ಉಳ್ಳವರಾಗಿದ್ದಾರೆ. ಸತ್ಯವಾದಿನಃ, ಸತ್ಯವಾದಂತಹ ಮಾತನಾಡುವಂಥವರು, ಸ್ವಕರ್ಮನಿರತರು, ಅವ್ರಿಗೆ ಕೊಟ್ಟದ್ದೇ ಮಹಾಫಲ. ಯಾರು ಸಾಂಗ ವೇದಗಳನ್ನು ಅಧ್ಯಯನ ಮಾಡಿದ್ದಾನೆ, ಷಡ್ಭ್ಯ ಪ್ರವೃತ್ತ ಕರ್ಮಭ್ಯ, 6 ಕರ್ಮಗಳಲ್ಲಿ ಅವನು ತೊಡಗಿದ್ದಾನೆ. ಹಿಂದೆ ನಾವು ನೋಡಿದ್ದೇವೆ ಅವನಿಗೆ ಉಚಿತವಾದ 6 ಕರ್ಮಗಳನ್ನು ಅಂತ ಹೇಳಿ. ತಮ್ ಪಾತ್ರಂ ಋಷಯೋ ವಿದುಹು, ಅವನು ದಾನ ಸ್ವೀಕಾರ ಮಾಡಲಿಕ್ಕೆ ಪಾತ್ರನಾದವನು. ಇಂಥ ಒಂದು ಪಾತ್ರತೆಯನ್ನ ಮನುಷ್ಯ ಗಳಿಸಬೇಕು ಅಂತ ಅದರ ಅಭಿಪ್ರಾಯ. ಬ್ರಾಹ್ಮಣನಾದವನು ಗಳಿಸಬೇಕು. ಏತು ಏವಂ ಗುಣಜಾತೀಯ ತೇಭ್ಯೋ ದತ್ತಂ ಮಹಾಫಲಂ. ಇಂಥ ಮಹಾ ಯೋಗ್ಯತೆ ಯಾರಿಗಿದೆ ಅವ್ರಿಗೆ ಕೊಟ್ಟದ್ದೇ ಒಂದು ಮಹಾಫಲ ಅದು. ಸಹಸ್ರ ಗುಣ ಮಾಪ್ನೋತಿ, ಇದನ್ನ ಯಾವ ಬ್ರಾಹ್ಮಣ ಕೊಟ್ಟಿರ್ತಾನೆ, ಯಾವ ಯಜಮಾನ ಅಂತ ಒಬ್ಬ ಬ್ರಾಹ್ಮಣನನ್ನು ಹುಡುಕಿ ಕೊಡ್ತಾನೆ, ಅವನು ಕೂಡ ಒಂದು 1000 ಪಟ್ಟು ಫಲವನ್ನು ಪಡ್ಕೊಳ್ತಾನೆ. ಇದು ಅವನಿಗೆ ಸಿಗುವಂತಹ ಒಂದು ರಿವಾರ್ಡ್ ಇದೆ. ಅಂತಹ ಶ್ರೇಷ್ಠರಾದ ಬ್ರಾಹ್ಮಣರನ್ನು ಕರೆದು ಅವ್ರಿಗೆ ಕೊಡೋದೇನಿದೆ, ಕೊಟ್ಟಿದ್ರಿಂದ ತನ್ನ ದೋಷಗಳನ್ನು ಕಳ್ಕೊತಾನೆ. ಯಾವ್ಯಾವುದೋ ದೋಷಗಳ ಪಾಪಗಳ ಪರಿಹಾರಕ್ಕಾಗಿ ಮತ್ತಾವುದೋ ಫಲಕ್ಕಾಗಿ ಅವನು ಇದೆಲ್ಲ ಮಾಡ್ತಿರ್ತಾನಲ್ಲ, 1000 ಪಟ್ಟು ಫಲ ಪಡ್ಕೋತಾನೆ, ಕೇವಲ 1 ಪಟ್ಟು ಫಲ ಅಲ್ಲ. ದಾನ ಸ್ವೀಕಾರ ಮಾಡುವವನ ಶಕ್ತಿ ಹೇಗಿರ್ತದೆ, ಅದಕ್ಕಾಗಿ ಆತ ಇಟ್ಕೊಳ್ಬೇಕಾದ ಅರ್ಹತೆ ಏನು ಅಂತೆಲ್ಲ ಹೇಳ್ತಿದ್ದಾರೆ. ಪ್ರಜ್ಞಾ ಶ್ರುತಾಭ್ಯಾಂ, ತನ್ನ ಜ್ಞಾನ, ತನ್ನ ವಿವೇಕ, ಮೊದಲನೇದಾಗಿ ವಿವೇಕ. ಶ್ರುತ ಅಂದ್ರೆ ಶಾಸ್ತ್ರ ಶ್ರವಣದ ಮೂಲಕ ಗುರುವಿನ ಹತ್ತಿರ ತಾನು ಕಲ್ತದ್ದು, ಅದು ಶ್ರುತ. ಪ್ರಜ್ಞಾ ಅಂದ್ರೆ ವಿವೇಕ, ಶಾಸ್ತ್ರದ ಜ್ಞಾನವನ್ನು ಹೇಗೆ ಬಳಸಬೇಕು ಅನ್ನುವಂಥ ವಿವೇಕಕ್ಕೆ ಪ್ರಜ್ಞಾ ಅಂತಾರೆ. ವೃತ್ತ ಅಂದ್ರೆ ತನ್ನ ನಡವಳಿಕೆ, ಶೀಲ, ವೃತ್ತ ಶೀಲ ಅಂತ ಹೀಗಿದೆ. ಈ ವೃತ್ತ ಶೀಲದ ಬಗ್ಗೆ ಹಿಂದೆ ಉದ್ಯೋಗ ಪರ್ವ ವನಪರ್ವದಲ್ಲಿಯೂ ಕೂಡ ಕೆಲವು ಬಾರಿ ಬಂದಿತ್ತು. ವೃತ್ತಶೀಲ ಅಂದ್ರೆ ನಮಗೆ ಕಾಣಿಸುವುದು ಒಂದೇ ರೀತಿಯಾಗಿ ಕಾಣಿಸ್ತದೆ. ಒಂದು ಒಳ ನಡವಳಿಕೆ, ಒಂದು ಹೊರ ನಡವಳಿಕೆ. ಹೊರಗೆ ಮನುಷ್ಯ ಹೇಗೆ ಬದುಕಬೇಕು, ಮತ್ತೆ ಒಳಗಿನ ಆತನ ನಿಯಮಗಳೇನಿರಬೇಕು, ಒಳಗಿನ ಕ್ಯಾರೆಕ್ಟರ್ ಮತ್ತು ಹೊರಗಿನ ಕ್ಯಾರೆಕ್ಟರ್, ಹೊರಗಿನ ನಡವಳಿಕೆ, ಒಳಗಿನ ನಡವಳಿಕೆ, ಇವರಲ್ಲಿ ಒಂದನ್ನು ವೃತ್ತ ಅನ್ಬೇಕು, ಒಂದನ್ನು ಶೀಲ ಅಂತ ಅನ್ಬೇಕು ಅಂತ ಆಲೋಚನೆ. ಅದರಲ್ಲೂ ಕೂಡ ವೃತ್ತ ಅಂದ್ರೆ ವರ್ತತೆ, ವೃತ್ತ ಧಾತುವಿಂದ ಬಂದದ್ದು. ಅದರಿಂದ ವೃತ್ತ ಅಂದ್ರೆ ಹೊರ ನಡವಳಿಕೆ, ಶೀಲ ಅಂದ್ರೆ ಆಂತರಿಕವಾದಂತಹ ನಡವಳಿಕೆ. ಏಕಪತ್ನಿ ವೃತಸ್ಥನಾಗಿರುವುದು, ಅಥವಾ ಆಯಾ ಕಾಲಕ್ಕೆ ತಕ್ಕಂತೆ ದ್ವಿಪತ್ನಿ ವೃತಸ್ಥನಾಗಿರುವುದು, ಪರನಾರಿ ಸೋದರನಾಗಿರುವುದು, ಇತರರ ಧನದ ಬಗ್ಗೆ ಆಸಕ್ತಿ ತೋರಿಸದೇ ಇರುವುದು, ಇನ್ನೊಬ್ಬರನ್ನು ಹಿಂಸಿಸದೇ ಇರುವುದು, ಇದೆಲ್ಲ ವೃತ್ತ.
ಬಾಹ್ಯ ಕೃತಿಗಳ ಮೂಲಕ, ಕರ್ಮೇಂದ್ರಿಯಗಳ ಮೂಲಕ ನಾವೇನೋ ತಪ್ಪುಗಳನ್ನು ಮಾಡ್ತೀವಿ ಅದರಿಂದ ದೂರ ಇರುವುದು ಅದು ವೃತ್ತ. ಶೀಲ ಅಂದ್ರೆ ಇನ್ನೊಬ್ಬರ ಬಗ್ಗೆ ಮೈತ್ರಿಯನ್ನು ತೋರಿಸುವುದು, ಇದು ಮನಸ್ಸಿನಿಂದ ನಾವು ಮಾಡಬೇಕಾದದ್ದು. ಅಂಥದ್ದು ಎಲ್ಲದಕ್ಕೂ ಕೂಡ ಶೀಲ ಅಂತ ಅನ್ಬೇಕು. ಸಮಾಧಾನ, ಅಲ್ಪತೃಪ್ತಿ, ಇದೆಲ್ಲ ಶೀಲ. ಇಷ್ಟೆಲ್ಲ ಗುಣಗಳಿದ್ರೆ ಅಂಥವನಿಗೆ ನಾವು ದಾನ ಕೊಟ್ರೆ ದಾನ ಕೊಟ್ಟವನ ಕುಲವೇ ಉದ್ಧೃತ ಆಗಿಬಿಡ್ತದೆ. ಏಕೋಪೀಹ, ಇಂಥವರು ಬಹಳ ಜನ ಸಿಗದೇ ಇರಬಹುದು, ಒಬ್ಬ ಸಿಕ್ಕರೂ ಸಾಕು, ಅವನು ದಾನ ಕೊಟ್ಟವನ ಕುಲವನ್ನು ಉದ್ಧರಿಸಿ ಬಿಡ್ತಾನೆ ಅಂತ ಹೇಳ್ತಾರೆ. ಅಷ್ಟು ಜವಾಬ್ದಾರಿ ಇದೆ ತಗೊಂಡವನಿಗೆ, ದಾನ ತಗೊಂಡವನಿಗೆ. ಏನ್ ಮಾಡಬೇಕು? ಹಸು, ಕುದುರೆ, ಅನ್ನ, ಧನ ಏನನ್ನಾದ್ರೂ ದಾನ ಮಾಡಬಹುದು. ಆದ್ರಿಂದ ದಾನ ಕೊಟ್ಟವನು ಮರಣಾನಂತರದಲ್ಲಿ ಸುಖಿ ಆಗ್ತಾನೆ. ಒಬ್ಬನೇ ದಾನ ತಗೊಂಡ್ರೆ ಇಷ್ಟೆಲ್ಲ ಫಲ ಕೊಡ್ತಾನೆ ಅಂತಂದ್ರೆ, ನಮ್ಮ ಅದೃಷ್ಟದಿಂದ, ಯಜಮಾನನ ಅದೃಷ್ಟದಿಂದ ದಾನ ತಗೊಳ್ಳುವಂಥವ್ರು ಅನೇಕ ಜನ ಇಂಥವರೇ ಸಿಕ್ಕಿಬಿಟ್ರು ಗತಿ ಏನು? ಕಿಂ ಅಂಗ ಪುನರೇವೈತೆ ಅಂಥವರೇ ಬಹಳ ಜನ ಸಿಕ್ಕಿಬಿಟ್ರೆ ಅದು ಆ ದಾನ ಕೊಡುವ ಯಜಮಾನನಿಗೆ ದೊಡ್ಡದೊಂದು ಅದೃಷ್ಟವೇ ಸಿಕ್ಕಂತೆ. ಆದ್ರಿಂದ ತಸ್ಮಾತ್ ಪಾತ್ರಂ ಸಮಾಚಾರ, ಪಾತ್ರನನ್ನು ಎಲ್ಲ ಕಡೆ ಹುಡುಕಬೇಕು. ಪಾತ್ರನನ್ನು ಬಿಟ್ಟು ಬೇರೆಯವರಿಗೆ ದಾನ ಮಾಡಬಾರದು. ನಾವು ಪಾತ್ರಗಳ ಬಗ್ಗೆ ಆಲೋಚನೆ ಮಾಡುವಾಗ ಒಂದು ಎಚ್ಚರಿಕೆನೂ ಕೂಡ ಇರಬೇಕು. ವಿಶೇಷ ಉದ್ದೇಶಗಳಿಗಾಗಿ ದಾನ ಮಾಡುವಾಗ ಪಾತ್ರವನ್ನು ಹುಡುಕಬೇಕು. ಕೆಲವು ಕಡೆ ಅನ್ನಸ್ಯ ಕ್ಷುದಿತಂ ಪಾತ್ರ, ಹಸಿದಿದ್ದಾರೆ ಅಂಥವರಿಗೆ ವಿಶೇಷ ಪುಣ್ಯ ಇತ್ಯಾದಿಗಳು ಬರದೇ ಹೋದ್ರೂ ಕೂಡ ಅವರ ಹೊಟ್ಟೆ ತುಂಬಿಸುವುದಕ್ಕಾಗಿ ಅನ್ನ ಅವರಿಗೆ ದಾನ ಮಾಡಲೇಬೇಕು. ಕೆಲವು ಕಡೆ ಭೂತದಯ ಅಂತ ಇರ್ತದೆ. ಆ ಭೂತದಯೆಯನ್ನ ಆ ಮನುಷ್ಯ ಎಂಥವನೇ ಆಗಿರಲಿ ಅವನಿಗೆ ಕೊಟ್ಟು ಬಿಡಬೇಕು. ಅದಕ್ಕಾಗಿ ಅನ್ನ, ನೀರು ಮತ್ತು ಔಷಧ ಮೊದಲಾದವುಗಳನ್ನ ವ್ಯಕ್ತಿ ಎಂಥವನು ಅಂತ ನೋಡಬಾರದು. ಅದನ್ನು ನೋಡ್ತಾ ಕೂತ್ರೆ ಅದು ಮುಗಿಲಿಕ್ಕಿಲ್ಲ. ಹಸಿದಿದ್ದವನಿಗೆ ಅನ್ನ, ನೀರು, ಮತ್ತೆ ರೋಗಗ್ರಸ್ತನಾದವನಿಗೆ ಔಷಧ ಇತ್ಯಾದಿಗಳನ್ನು ಕೊಟ್ಟು ಅವರನ್ನ ಸಮಾಧಾನ ಪಡಿಸಬೇಕು. ಅಲ್ಲಿ ಪಾತ್ರ ವಿಚಾರ ಮಾಡಬಾರದು. ವಿಶೇಷ ಉದ್ದೇಶಗಳಿಗಾಗಿ ಮಾಡುವಂತಹ ದಾನಗಳಲ್ಲಿ ಮಾತ್ರ ಪಾತ್ರ ವಿಚಾರ ಮಾಡಬೇಕು ಅಂತ ಅರ್ಥ. ನಿಶಮ್ಯಚ ಗುಣೋಪೇತಂ ಬ್ರಾಹ್ಮಣಂ ಸಾಧು ಸಮ್ಮತಂ ದೂರಾದಾನಾಯ, ಇದನ್ನು ಗಮನಿಸಬೇಕು. ನಾವು ಅನೇಕ ಕಡೆ ಅದೆಲ್ಲೋ ಒಳ್ಳೆಯವರು ಇದ್ದಾರೆ, ಆದ್ರೆ ಬಹಳ ದೂರದಲ್ಲಿದ್ದಾರೆ, ಅವ್ರನ್ನ ಕರೆದ್ರೆ ಹೇಗೆ, ಅಷ್ಟು ದೂರದಿಂದ ಅವ್ರನ್ನ ಕರೆಯೋದು ಹೇಗೆ, ಅವ್ರು ಬರೋದು ಹೇಗೆ, ನಾವು ಅವ್ರನ್ನ ಕರೆದು ನಿಭಾಯಿಸೋದು ಹೇಗೆ ಅಂತೆಲ್ಲ ಆಲೋಚನೆ ಮಾಡ್ತಿರ್ತೇವೆ. ಹಾಗಲ್ಲ, ದೂರದಲ್ಲಿದ್ದಾನೆ ಅಂತ ಕೇಳಿ ಬಂದ ಕೂಡಲೇ, ನಿಶಮ್ಯ ಕೇಳಿ ಬಂದ ಕೂಡಲೇ ಅಂಥ ಒಬ್ಬ ಜ್ಞಾನಿಯಾದ ವ್ಯಕ್ತಿ ಎಲ್ಲಾ ಸಜ್ಜನರಿಗೂ ಸಮ್ಮತ ಆಗಿದ್ದಾನೆ ಅಂತ ತಿಳಿದ ಕೂಡಲೇ ದೂರಾದ ಅನ್ನಾಯ, ಎಷ್ಟೇ ದೂರದಲ್ಲಿ ಅವನಿದ್ರು ಅವನನ್ನು ಕರೆಸಬೇಕು. ಸತ್ಕೃತ್ಯ, ಅವನಿಗೆ ಸತ್ಕಾರ ಮಾಡಬೇಕು. ಸರ್ವತಶ್ಚಾಪಿ ಪೂಜೆಯ, ಅಂಥವನನ್ನು ಎಲ್ಲಾ ರೀತಿಯಿಂದಲೂ ಕೂಡ ಪೂಜಿಸಬೇಕು ಅಂತ ವರ್ಣಿಸ್ತಾರೆ. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 28ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 60ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 53ನೇದ್ದು, ಭಾರತ ದರ್ಶನ ಪ್ರಕಾಶನದಲ್ಲಿ 22ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.